ಇನ್ನು ಪಹಲ್ಗಾಮ್ ದಾಳಿ ಬಳಿಕ ಭಾರತೀಯ ಸೇನೆ ರೊಚ್ಚಿಗೆದ್ದಿದ್ದು ಕಣಿವೆ ನಾಡಿನಲ್ಲಿ ಉಗ್ರರ ವಿರುದ್ಧ ಕಾರ್ಯಾಚರಣೆ ಮುಂದುವರಿಸಿದೆ. ಗಡಿ ಗ್ರಾಮಗಳಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಈ ನಡುವೆ ಉಗ್ರರು ಹೇಗೆ ದಾಳಿ ಇಟ್ಟರು, ಹೇಗೆ ಅಟ್ಯಾಕ್ ಮಾಡಿದ್ರು ಅನ್ನೋದು ಎನ್ಐಎ ತನಿಖೆಯಿಂದ ಮತ್ತಷ್ಟು ಬಯಲಾಗ್ತಾ ಇದೆ. ಜಿಪ್ಲೈನ್ ಮೂಲಕ ಬೈಸರನ್ನ ವ್ಯಾಲಿಗೆ ಉಗ್ರರ ಎಂಟ್ರಿ. ಹಮಾಸ್ ಬಂಡುಕೋರರ ಹ್ಯಾಂಗ್ ಗ್ಲೈಡರ್ ರಾಕ್ಷಸರಿಗೆ ಪ್ರೇರಣೆ. ಇಸ್ರೇಲ್ ಮೇಲೆ ದಾಳಿ ಮಾಡಿದ್ದ ಹಮಾಸ್ ಬಂಡುಕೋರರು ಹ್ಯಾಂಗ್ ಗ್ಲೈಡರ್ ಬಳಸಿದ್ರು. ಹಮಾಸ್ನಿಂದಲೇ ಟ್ರೈನಿಂಗ್ ಪಡೆದಿದ್ದ ಪಹಲ್ಗಾಮ್ ದಾಳಿಯ ಉಗ್ರರು ವೆಸರನ್ ರ್ಯಾಲಿಗೆ ಜಿಪ್ಲೈನ್ ಬಳಸಿ ಎಂಟ್ರಿ ಕೊಟ್ಟಿದ್ದಾರೆ ಅನ್ನೋದು ತನಿಖೆಯಿಂದ ಬಯಲಾಗಿದೆ. ಪ್ರವಾಸಿಗರನ್ನ ಸೆಳೆಯೋದಕ್ಕೆ ಕಣಿವೆಯಲ್ಲಿ ಹಾಕಲಾಗಿರುವ ಈ ಜಿಪ್ಲೈನ್ ಮೂಲಕವೇ 35 ನಿಮಿಷದಲ್ಲಿ ಉಗ್ರರು ಎಂಟ್ರಿ ಕೊಟ್ಟು ದಾಳಿ ನಡೆಸಿದ್ದಾರೆ. ಪಕ್ಕಾ ಪ್ಲಾನ್ ಮಾಡಿಕೊಂಡೇ ಎಂಟ್ರಿ ಕೊಟ್ಟಿದ್ದ ಉಗ್ರರು ದುರ್ಗಮ ಪ್ರದೇಶದಲ್ಲಿ ನರಿಗಳಂತೆ ನುಸುಳಿದ್ದಾರೆ. ಕುಕೆರ್ನಾಗ್ನಿಂದ 20 ರಿಂದ 22 ಗಂಟೆ ಕಾಲ್ನಡಿಗೆಯಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಅಂಗಡಿಯೊಂದರಲ್ಲಿ ಅಡಗಿ ಕುಳಿತಿದ್ದ 4 ಉಗ್ರರು ಬೈಸರನ್ ವ್ಯಾಲಿಯಲ್ಲಿ ಜನರ ನಡುವೆನೆ ಓಡಾಡಿದ್ದಾರೆ. ಹೆಚ್ಚು ಜನ ಸೇರ್ತಾ ಇದ್ದಂತೆ ಏಕಾಏಕಿ ದಾಳಿ ನಡೆಸಿ ಪಾಸ್ಟೋ ಭಾಷೆಯಲ್ಲಿ ಮಾತನಾಡುತ್ತಾ 10 ನಿಮಿಷದಲ್ಲಿ 26 ಜನರನ್ನ ಹತ್ಯೆಗೈದಿದ್ದಾರೆ. ದಾಳಿಯ ಹಿಂದೆ ಕುತಂತ್ರಿ ಪಾಕ್ ಕೈವಾಡ ಇರೋದು ಎನ್ಐಎ ತನಿಖೆಯಿಂದ ಬಯಲಾಗಿದೆ. ಪ್ರತ್ಯಕ್ಷದರ್ಶಿಗಳು, ಪ್ರವಾಸಿಗರ ಹೇಳಿಕೆ, ಸ್ಥಳದಲ್ಲಿ ಸಾಕ್ಷ್ಯ ಸಂಗ್ರಹ, ಕ್ರೈಮ್ ಸೀನ್ ರೀಕ್ರಿಯೇಟ್, ಎಂಟ್ರಿ ಎಕ್ಸಿಟ್ ಗೇಟ್ ಬಳಿ ಎನ್ಐಎ ಶೋಧ ನಡೆಸಿದಾಗ ಉಗ್ರರ ಹೆಜ್ಜೆ ಗುರುತು ಬಯಲಾಗಿದೆ. ದಾಳಿಯ ಸಂಪೂರ್ಣ ವಿಡಿಯೋ ಚಿತ್ರೀಕರಿಸಿದ್ದ ವಿಡಿಯೋಗ್ರಾಫರ್. ಉಗ್ರ ದಾಳಿಯ ಸಂಬಂಧ ಸ್ಫೋಟಕ ಸಂಗತಿಯೊಂದು ಬಹಿರಂಗವಾಗಿದೆ. ಅದೇನೆಂದ್ರೆ ಉಗ್ರರು ಬೈಸರನ್ ಕಣಿವೆಯಲ್ಲಿ ನಡೆಸಿದ ದಾಳಿಯ ಸಂಪೂರ್ಣ ವಿಡಿಯೋ ಚಿತ್ರೀಕರಣವಾಗಿರೋದು. ಹೌದು, ಸ್ಥಳೀಯ ವಿಡಿಯೋಗ್ರಾಫರ್ ಒಬ್ಬರು ಉಗ್ರರ ದಾಳಿಗೆ ಹೆದರಿ ಮರವೇರಿ ಕುಳಿತು ಸಂಪೂರ್ಣ ದಾಳಿಯನ್ನ ಚಿತ್ರೀಕರಿಸಿದ್ದಾರಂತೆ. ಸದ್ಯ ಎನ್ಐಎ ಅಧಿಕಾರಿಗಳು ವಿಡಿಯೋಗ್ರಾಫರ್ನನ್ನ ವಿಚಾರಣೆ ನಡೆಸಿ ಆ ವಿಡಿಯೋವನ್ನ ತಮ್ಮ ವಶಕ್ಕೆ ಪಡೆದಿದ್ದಾರೆ ಅಂತ ಗೊತ್ತಾಗಿದೆ. ಆ ಮೂಲಕ ಉಗ್ರರ ಗುರುತಿಸುವ ಕೆಲಸ ಶುರು ಮಾಡ್ತಿದ್ದಾರೆ. ಪಾತಕಿಗಳ ಬೇಟೆ, 11 ಉಗ್ರರ ಮನೆ ಉಡೀಸ್. ಜಮ್ಮು ಕಾಶ್ಮೀರದ ಪುಲ್ವಾರದಲ್ಲಿ ಮತ್ತೊಬ್ಬ ಉಗ್ರ ಫಾರೂಕ್ ಮನೆಯನ್ನ ಧ್ವಂಸ ಮಾಡಲಾಗಿದೆ. ಎಲ್ಇಡಿ ಸ್ಫೋಟಿಸಿ ಮನೆ ನೆಲಸಮ ಮಾಡಲಾಗಿದ್ದು, ಹೀಗೆ ಈವರೆಗೂ ಒಟ್ಟು 11 ಉಗ್ರರ ಮನೆಗಳನ್ನ ಉಡೀಸ್ ಮಾಡಲಾಗಿದೆ. ನಿನ್ನೆಯಿಂದಲೂ ಡೋರ್ ಟು ಡೋರ್ ಶೋಧ ನಡೆಸ್ತಾ ಇರುವ ಸೇನೆ 64 ಉಗ್ರರ ಸಹಚರರ ಮನೆ ಮೇಲೆ ದಾಳಿ ಮಾಡಿ ಇಂಚಿಂಚು ಶೋಧಿಸ್ತಾ ಇದೆ. ಮನೆ ನೆಲಸಮವಾದ ಸ್ಥಳದಿಂದ TV9 ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಈಗ ನಾವು ಕಾಶ್ಮೀರದ ಸೋಫಿಯಾನಲ್ಲಿದ್ದೇವೆ. ಇಲ್ಲೂ ಕೂಡ ಅದ್ನಾನ್ ದಾರ್ ಎಂಬ ಲಷ್ಕರ್ ಎ ತೊಯ್ಬಾ ಉಗ್ರನ ಮನೆಯನ್ನು ಧ್ವಂಸ ಮಾಡಲಾಗಿದೆ. ಇಲ್ಲಿ ಎಲ್ಲ ಕಡೆ ಭದ್ರತಾ ಪಡೆಗಳು ನಿಯೋಜಿಸಲಾಗಿದೆ. ಇಲ್ಲಿ ಇಡೀ ಗ್ರಾಮದಲ್ಲಿ ಶೋಧ ಕಾರ್ಯ ನಡೆಸಲಾಗಿದೆ. ಇಲ್ಲಿನ ಸ್ಥಳೀಯರಿಂದ ಮಾಹಿತಿಯನ್ನು ಸಂಗ್ರಹಿಸಲಾಯಿತು. ಇಲ್ಲಿ ನೋಡಿ, ಇಡೀ ಮನೆಯನ್ನೇ ಉರುಳಿಸಲಾಗಿದೆ. ಗಡಿಯಲ್ಲಿ ಉದ್ವಿಗ್ನ, ಬಂಕರ್ ಕ್ಲೀನಿಂಗ್. ಪಾಕಿಸ್ತಾನ ಎಲ್ಒಸಿಯಲ್ಲಿ ಕದನ ವಿರಾಮ ಉಲ್ಲಂಘಿಸ್ತಾ ಇದೆ. ಅಪ್ರಚೋದಿತ ಗುಂಡಿನ ದಾಳಿ ನಡೆಸ್ತಾ ಇದೆ. ಆದ್ರೆ ಪಾಕಿಸ್ತಾನ ಯಾವಾಗ ಗುಂಡಿನ ದಾಳಿ, ಶೆಲ್ ದಾಳಿ ನಡೆಸುತ್ತೋ ಅಂತ ಗಡಿಯಲ್ಲಿರುವ ಗ್ರಾಮಗಳ ಜನರು ಆತಂಕದಲ್ಲಿದ್ದಾರೆ. ಇದೇ ಕಾರಣಕ್ಕೆ ತಮ್ಮ ಗ್ರಾಮಗಳಲ್ಲಿರುವ ಸಮುದಾಯ ಬಂಕರ್ಗಳನ್ನ ಈಗ ಕ್ಲೀನ್ ಮಾಡ್ತಿದ್ದಾರೆ. ಸಾಫ್ ಸಫಾಯಿ ಚಲ್ ರही है जी सर. बॉर्डर का इलाका कितना खतरा रहता था जब पाकिस्तान सीज फायर उल्लंघन बहुत ज़्यादा करता था, बहुत ज़्यादा. हमें तो दिल काम जाता है हमारा जब इधर गोले पड़ते हैं. ठीक है, भागना पड़ता है हमें. ब्यूरो रिपोर्ट TV9.